ಹೇಗಿತ್ತು ಸರ್? ಮೂವಿ ಹೇಗಿತ್ತು? ಚೆನ್ನಾಗಿದೆ, ಇಷ್ಟ ಆಯಿತು. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿತ್ತಾ ಸರ್? ಮೂವಿ ಹೇಗಿತ್ತು ಹೇಳಿ ಸರ್? ಚೆನ್ನಾಗಿದೆ ಸರ್. ಮೂವಿ ಹೇಗಿತ್ತು? ಹಾಂ ಸರ್, ಮೂವಿ ಹೇಗಿತ್ತು ಹೇಳಿ ಸರ್? ನಮ್ಮ ಪ್ರೀತಿಯ ಹುಚ್ಚ ಸಿನಿಮಾ ಡೈರೆಕ್ಷನ್ನು ಮತ್ತು ನಮ್ಮ ಪ್ರೊಡ್ಯೂಸರ್ ಉದಯ್ ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಹೆಣ್ಣಿಗೆ ಯಾವ ಥರ ಕಷ್ಟ ಬರುತ್ತೆ, ಯಾವ ಥರ ಇದೆ, ಈ ರೆಡ್ ಲೈಟ್ ಏರಿಯಾದಲ್ಲಿ ಹೆಣ್ಮಕ್ಳು ಯಾವ ಥರ ಜೀವನ ಮಾಡ್ತಾಯಿದ್ದಾರೆ, ಯಾವ ಥರ ಪ್ರಾಬ್ಲಮ್ ಆಗಿದೆ, ಅದನ್ನು ಜನಕ್ಕೆ ತಿಳಿಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಆದರೆ ಫಸ್ಟ್ ಕ್ಲಾಸ್ ಆಗಿದೆ ಪಿಕ್ಚರು, ಪರವಾಗಿಲ್ಲ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸರ್? ಹೀರೋ ಆ್ಯಕ್ಟಿಂಗು ನಮ್ಮ ಸೊಂಟಿ ಲೆಕ್ಕಪ್ಪ ಅಂದರೆ ನನ್ನ ಫ್ರೆಂಡೇ ಅವರು, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ಹೆಣ್ಣಿಗೋಸ್ಕರಕ್ಕೆ ಅಂದರೆ ಪ್ರೀತಿ ಅನ್ನೋದು ಯಾವ ಥರ ಎಲ್ಲದರಲ್ಲಿ ಪ್ರೀತಿ ಅಂತಿದೆ, ಅಂದರೆ ಒಂದು ಪ್ರೀತಿ ಸಬ್ಜೆಕ್ಟ್ ಕ್ಯಾರೆಕ್ಟರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರ್ ಚೆನ್ನಾಗಿ 100 ಡೇಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಕೋರ್ಕೊತಾ ಇದ್ದೀವಿ ಸರ್. ಮೇಡಮ್, ಅದು ಲವ್ ಫೀಲಿಂಗ್ ಫಿಲಮು ತುಂಬ ಚೆನ್ನಾಗಿದೆ ಮೇಡಮ್. ಅದು ಸೆಂಟಿಮೆಂಟ್ ಡೈಲಾಗ್ ಮೇಡಮ್. ಅದು ಸೆಂಟಿಮೆಂಟ್ ಲವರ್ಸ್ಗಳು ನೋಡಿದ್ರೆ ಥ್ರಿಲ್ ಆಗ್ಬಿಡ್ಬೇಕು. ಆ ಫಿಲಮ್ ನೋಡಿದ್ರೆ ಲವರ್ಸ್ಗಳು ನೋಡಿದ್ರೆ ಥ್ರಿಲ್ ಆಗ್ಬಿಡ್ಬೇಕು ಆ ಫಿಲಮ್ ಹಂಗೆ ಮಾಡವರೆ ಮೇಡಮ್. ಹೇಳ್ಬಾರ್ದು, ಆ ಫಿಲಮ್ ಹಂಗೆ ಮಾಡವರೆ. ತುಂಬ ಸೂಪರ್. ಅದು ಥ್ರಿಲ್ಲು, ಲವ್ ಫೀಲಿಂಗ್ ಏನು ಸೆಂಟಿಮೆಂಟು, ಆ ಲವ್ ಫೀಲಿಂಗ್ ತುಂಬ ಚೆನ್ನಾಗಿ ಮಾಡೋದು. ಅಲ್ಲ, ಈಗ ಹೆಣ್ಮಕ್ಳಿಗೆ ಇಷ್ಟೆಲ್ಲ ನಡೀತಾ ಇತ್ತಲ್ಲ ಸಮಾಜದಲ್ಲಿ, ಏನು ಅನಿಸುತ್ತೆ ಅಂದರೆ ಅವರು ಇರೋದನ್ನ ಓಪನ್ ಆಗಿ ಮಾಡೋರು, ನಡೆಯೋದನ್ನ ತೋರಿಸೋರು. ಸರ್, ಮೂವಿ ಹೇಗಿತ್ತು ಹೇಳಿ ಸರ್? ಮತ್ತಲ್ಲಿ ಈ ಕಡೆ ಬನ್ನಿ. ಹೇಗಿತ್ತು ಹೇಳಿ? ಯಾವ ಸೀನ್ ಇಷ್ಟ ಆಯ್ತು ಮೇಡಮ್? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿದೆ. ಲಾಸ್ಟಲ್ಲಿ ಅದು ಹುಚ್ಚ ಆಗಿದ್ರಲ್ಲ, ಅದು ಚೆನ್ನಾಗಿತ್ತು ಹೇಳಿ ಸರ್. ಹೀರೋ ಆ್ಯಕ್ಟಿಂಗ್ ಮಾಡಿದ್ರೆ ಪರವಾಗಿಲ್ಲ, ಡೈರೆಕ್ಟ್ ಒಂದು ಪ್ರಯತ್ನ ಮಾಡಿ. ಮೂವಿ ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು, ಇಮೋಷನಲ್ ಆಗಿತ್ತು ಆ್ಯಂಡ್ ಗುಡ್ ಡ್ರಾಮಾ, ವೆರಿ ಗುಡ್ ವರ್ಕ್, ಬೆಸ್ಟ್ ಮೂವಿ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಇಷ್ಟ ಆಯ್ತು ಮೇಡಮ್. ಹೌದು. ಪ್ರೀತಿಗೆ ಹುಚ್ಚ ಅಂತೇಳಿ ಮಾಡಿದ್ದಾರೆ. ಮೊದಲು ಸುದೀಪ್ ಸರ್ ಹುಚ್ಚ ಪಿಕ್ಚರ್ ಮಾಡಿದರು. ನನಗೆ ಅನ್ಸುತ್ತೆ ಇದು ಸರ್ ಇಮೋಷನಲ್ ಡ್ರಾಮಾ ತುಂಬ ಚೆನ್ನಾಗಿತ್ತು ಆ್ಯಂಡ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮೇಡಮ್. ಮೂವಿ ಹೇಗಿತ್ತು ಮೇಡಮ್? ಫಿಲಿಮ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಜ್ವರ. ತುಂಬ ಚೆನ್ನಾಗಿದೆ. ನಮ್ಮ ಹಳ್ಳಿಯ ನೈಜ ಕತೆ, ನಮ್ಮ ಗೌಡು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಾಂಬೆ ವಿಲನ್ ಅವ್ರು ಇರೋಲ್ಲ, ಬಾಂಬೆ ವಿಲನ್ನು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ರೋಲ್ ಮಾಡಿದ್ದಾರೆ. ಹಾಗಾಗಿ ಫಿಲಿಮು 100 ಡೇಸ್ ಓಡುತ್ತೆ, ಯಾವುದೇ ಡೌಟ್ ಇಲ್ಲ. ಹೀರೋಯಿನ್ನು ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಒಂದು ಹೆಣ್ಣು ಒಂದು ಜೀವನಕ್ಕೋಸ್ಕರ, ಒಂದು ಪ್ರೀತಿಗೋಸ್ಕರ ಎಷ್ಟೆಲ್ಲ ತ್ಯಾಗ, ಒಂದು ಎಲ್ಲ ಭಾವನೆಗಳನ್ನ ಯಾವ ಥರ ವ್ಯಕ್ತಪಡಿಸ್ತಾರೆ. ತನ್ನಿಂದ ಯಾರಿಗೂ ಕಷ್ಟ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಆ ಹುಡುಗನ್ನ ಎಷ್ಟು ಪ್ರಯತ್ನ ಪಟ್ಟು ಉಳಿಸ್ತಾರೆ, ಆಗಲಿಲ್ಲ. ಆದರೆ ಟ್ರಾಜಿಡಿ ಲವ್ ಸ್ಟೋರಿ ಆಯಿತು. ಇನ್ನು ಪಾರ್ಟ್ 2 ಬರುತ್ತೆ, ಏನೂ ತೊಂದರೆ ಇಲ್ಲ. ಫಿಲಮ್ 100 ಡೇಸ್ ಬರುತ್ತೆ. ಜೈ ಕರ್ನಾಟಕ. ಸರ್, ಮೂವಿ ಹೇಗಿತ್ತು? ಮೂವಿ ಚೆನ್ನಾಗಿದೆ ಮೇಡಮ್, ಬಂದು ಎಲ್ಲ ಥಿಯೇಟ್ರ್ ನೋಡಬೇಕು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಬನ್ನಿ ಎಲ್ಲರೂ ಪಿಕ್ಚರ್ ನೋಡಿ. ನಾವು ಇದ್ರ ಘಟನೆ ಮಾಡಿದ್ದೀವಿ. ಎಲ್ಲ ಕನ್ನಡಕ್ಕೆ ಬಂದು ಮೂವಿ ನೋಡಬೇಕು ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ. ಹೀರೋ ಆ್ಯಕ್ಟಿಂಗ್ ಹೇಗಿತ್ತಮ್ಮ? ಚೆನ್ನಾಗಿದೆ, ನೋಡ್ಬೋದು. ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು? ಸರ್, ಮೂವಿ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ಸರ್ ಎಲ್ಲ. ಸರ್, ಮೂವಿ ಹೇಗಿತ್ತು ಸರ್? ನೀವು ಮಾಡಿದಿರಿ ಮೂವಿಯಲ್ಲಿ? ಚೆನ್ನಾಗಿ ಬಂದಿದೆ. ಉದಯ್ ಕುಮಾರ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕನ್ನಡದೊಳಗೆ ನಮಗೆ ಪ್ರೋತ್ಸಾಹ ಕೊಡ್ತಾರೆ. ತೆಗಿತೀವಿ ಮುಂದಕ್ಕೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಾನು ಹೇಳಿದ್ದು ಆಗಲಿದೆ. ಈಗ ಹೇಳಿ ಸರ್. ಹೀರೋಯಿನ್ ಹೊಸದ್ರಿಂದ ಹೀರೋಯಿನ್ ಒಂದು ಪರ್ಫಾರ್ಮೆನ್ಸ್ ಅಂತ ಹುಡುಗಿದ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದಾಗ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ಗಳಿದ್ರ ಅವರಲ್ಲಿ ಮಾಮೂಲಿ ಗ್ಯಾಂಗ್ಸ್ಟರ್ಸ್ ಇದಾರಲ್ಲ, ಯಾರೋ ಬಾಂಬೆ ಗ್ಯಾಂಗ್ಸ್, ಅದು ನಾರ್ಮಲ್ ಆಗಿದೆ. ಬಿಟ್ಟು ಗೌಡರಿಂದ ಹೈಲೈಟು. ಇದು ಚೆನ್ನಾಗಿ ತುಂಬಿಸ್ಬೇಕಾಯ್ತು ಸಹ ಕೆಲವರು. ಬಟ್ ಕುಮಾರ್ ಅವರು ಉಚ್ಚಾರ ನೋಡೋಕ್ಕಾಗತ್ತೆ ನಿಜ, ಬಟ್ ಅವ್ರ ವರ್ಕ್ ಚೆನ್ನಾಗಿದೆ, ಲೊಕೇಶನ್ಸ್ ಚೆನ್ನಾಗಿದೆ. ಕ್ಯಾಮ್ರಾ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು, ಬಟ್ ಆ ವೈಲಿನ್ ಕೂತಿರಲ್ಲ, ಸ್ವಲ್ಪ ಲ್ಯಾಗ್ ಆಯಿತು. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಪರವಾಗಿಲ್ಲ. ಹೊಸಬ್ರಲ್ವಾ, ಏನು ಗೊತ್ತಿಲ್ಲ ಅವ್ರಿಗೆ, ಕಲಿಬೇಕು. ಹೊಸಬ್ರು ಅಷ್ಟಮಾನ ಮಾಡಿದಲ್ಲ, ಅದು ನಾವು ಖುಷಿ ಪಡಬೇಕಾಗ್ತದೆ. ಇನ್ನು ಸ್ವಲ್ಪ ಕೆಲಸ ತೆಗಿಬೋದಾಗಿತ್ತು, ಬಟ್ ಅವ್ರು ಮಾಡಿದಲ್ಲ. ಬಟ್ ಹೀರೋಯಿನ್ ಮಾತ್ರ ಒಳ್ಳೆ ವರ್ಕರ್ ಅವ್ರಿಗೆ, ಮುಂದೆ ಅವ್ರಿಗೆ ಭವಿಷ್ಯ ಇದೆ ಖಂಡಿತ. ಚೆನ್ನಾಗಿತ್ತು, ಇಷ್ಟ ಆಯಿತು ನಿಮಗೆ? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಚೆನ್ನಾಗಿತ್ತು, ನೋಡ್ಬೋದು.
ಹೇಳಮ್ಮ, ಯಾವ ಸೀನ್ ಇಷ್ಟ ಆಯ್ತು ನಿಮಗೆ? ಚೆನ್ನಾಗಿತ್ತು. ಹೀರೋಯಿನ್ ಆ್ಯಕ್ಟಿಂಗ್ ಹೇಗಿತ್ತು? ಬೇಜಾರಾಯ್ತಾ? ಹಾಂ, ಈ ಥರನೇ ಸಪೋರ್ಟಿವ್ ಆಗಿದ್ರು ಹೆಣ್ಮಕ್ಳ ಬಗ್ಗೆ ಅಂತ. ಓಕೆ ಅಮ್ಮ. ಮೂವಿ ಹೇಗಿತ್ತು ಹೇಳಮ್ಮ? ಇಟ್ ವಾಸ್ ಡೆಫಿನೆಟ್ಲಿ ನೈಸ್. ಇವಾಗ ಮೀನ್ಸ್ ವಿಲೇಜ್ ಹೆಣ್ಮಕ್ಳು ಹೆಂಗೆ ನೆಡ್ಸ್ಕೊತಾ ಇದ್ರು ಅಂತ ಒಂದು ಕಂಟೆಂಟ್ ಕೊಡೋಕ್ಕಾಗುತ್ತೆ. ಆ್ಯಂಡ್ ಅದು ನಾವು ನೋಡ್ಬೋದು. ಮೀನ್ಸ್ ಮುಂಚೆ ಹೆಂಗೆ ವಿಲೇಜ್ ಎಸ್ಸಿ ಕ್ಯಾಸ್ಟ್ನ ನೆಡ್ಸ್ಕೊತಿದ್ರು ನೋಡ್ಬೋದು. ಆ್ಯಂಡ್ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೊಂದೇನೋ ತಿಳ್ಕೊಬೇಕು ಅಂತ ಒಂದು ಕಂಟೆಂಟ್ ಅಂತಂದರೆ ಇಟ್ ವಾಸ್ ಡೆಫಿನೆಟ್ಲಿ ನೈಸ್. ಮುಂಚೆ ಸುದೀಪ್ ಸರ್ ಹುಚ್ಚ ಪಿಕ್ಚರ್ ಮಾಡಿದರು, ಇವಾಗ ಇವರು ಪ್ರೀತಿಗೆ ಹುಚ್ಚ ಅಂತ ಮಾಡಿದ್ದಾರೆ. ಯಾವ ಥರ ಅನಿಸ್ತು ನಿಮಗೆ ಫೀಲಿಂಗ್? ಅದು ಅದು ಚೆನ್ನಾಗಿತ್ತು. ಇದೊಂಥರ ಡಿಫ್ರೆಂಟ್ ಆಗಿದೆ ಅದರ ಕಂಟೆಂಟ್. ಇದಂಗಿದೆ ಅಂದರೆ ಲೈಕ್ ಮೀನ್ಸ್ ಒಂದು ವಿಲೇಜ್ ಹೆಣ್ಮಕ್ಳು ಹೆಂಗೆ ನೆಡ್ಸ್ಕೊತಾ ಇದ್ರು. ಆ್ಯಂಡ್ ಹುಡುಗಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವಿಲನ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ಹೀರೋ ಚೆನ್ನಾಗಿದೆ. ಇಟ್ ವಾಸ್ ನೈಸ್, ನೋಡ್ಬೋದು. ಥ್ಯಾಂಕ್ ಯು. ಹೇಗಿತ್ತಮ್ಮ ಹೇಳಿ? ಮೂವಿ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಮಾಡಿದ್ರು. ಸೊ ಹೇಳಿ ಒಂದು ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಇದೆ, ಬೇರೆ ಕಡೆ ಹೋದರೆ ಎಷ್ಟು ತುಂಬ ತೊಂದರೆ ಇರುತ್ತೆ ಸೇಫ್ಟಿ ಬಗ್ಗೆ. ಅಂದರೆ ಹೋಗೋವಾಗ ನನ್ನ ಒಪಿನಿಯನ್ ಏನಂತ ಅಂದರೆ ಆ್ಯಕ್ಚುಲಿ ರಿಯಲ್ ನಡೀತಿದೆ. ಆದಷ್ಟು ಹೆಣ್ಮಕ್ಳು ಪ್ರೊಟೆಕ್ಷನ್ ಆ ಬೇಸ್. ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋ ಆ್ಯಕ್ಟಿಂಗ್ ಹೇಗಿತ್ತು? ಹೀರೋನೇ ಚೆನ್ನಾಗಿದೆ. ಅಂದರೆ ಜನ ನೋಡ್ಬೋದು, ಫ್ಯಾಮ್ಲಿ ಕುಂತು ನೋಡ್ಬೋದು. ಥ್ಯಾಂಕ್ ಯು.